ಮನುಷ್ಯ ಜೀವನದಲ್ಲಿ ನಾವೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಘಟಕವನ್ನು ನೋಡ್ತೀವಿ. ಏನು ಅಂದ್ರೆ ಮನುಷ್ಯ ತಿಳಿಲಿಕ್ಕಾಗಿಂದ ಇವತ್ತಿನವರೆಗೆ ನಮ್ಗೆ ಎಷ್ಟು ವಯಸ್ಸು ಅದನ್ನು ಅದು ಈಗ ನಮಗೆ 74 ನಡೆದವು, ಒಬ್ರು 50, ಒಬ್ರು 60, ಒಬ್ರು 70, 80, 20, 30 ಹೆಂಗದನ್ನು ಹಂಗೆ ನಾವೇನು ಹುಟ್ಟಿದಾರದ್ರಿಂದ ಇವತ್ತಿನ ತನಕ ಕೂತಿಲ್ಲ. ಕೂಡಿ ಶಕ್ತಿನೇ ಇಲ್ಲ. ಭಗವದ್ಗೀತಾದಲ್ಲಿ ಭಗವಂತ ಹೇಳ್ತಾನೆ, ನಹಿ ಕಶ್ಚಿತ್ ಕ್ಷಣಮಿ ಜಾಪುರಿ ಕರ್ಮ ಕೃಪೆ. ಕರ್ಮ ಮಾಡಂದ್ರೆ ಒಬ್ಬನು ಒಂದು ಕ್ಷಣನೂ ಇರಂಗಿಲ್ಲ. ಇದು ನಮ್ಮ ಎಲ್ಲಾ ಕರ್ಮದ ಅನುಭವ ಅದ. ಆದ್ರೆ ನಾವು ಈಗ 60 ವರ್ಷ ಆಯ್ತು, 70 ವರ್ಷ ಆಯ್ತು, ಒಂದು ಕ್ಷಣ ಸೌಳಿಂದ ಕೆಲಸ ಮಾಡಿಕೊಡ್ತೀವಿ. ಉದ್ದೇಶ ಏನಪ್ಪ ಅಂದ್ರೆ ಯಾಕೆ ನಾವು ಇಷ್ಟು ಕೆಲಸ ಮಾಡಿಕೊಡ್ತೀವಿ? ಮುಂಜಾನೆ ಎಷ್ಟು ಕೂಡ ಮಾಂಸದ ರೊಟ್ಟಿ ತಿಂದವರ ಊರಿಗೋ ಕುಂತಿರೋ ಏನು ಹಿಡ್ಕೊಂಡು ಹೊಲಕ್ಕೆ ಹೋಗೋದು, ಎತ್ಕೊಂಡು ಬಿಟ್ಕೊಂಡು ಸಂಜೆ ತನಕ ಅಲ್ಲಿ ಹೊಲದಾಗ ಬಿಸಿಲು ಮರಿ ಗಾಳಿ ಕೆಲಸ ಮಾಡೋದು. ಮತ್ತು ಸಂಜೆ ಟೈಮಿಗೆ ಅದು ಒಂದೊಂದಲ್ಲ ಮುಂದಾಗ ಹುಡುಗ ಕಟ್ಟಲಿಕ್ಕೆ ಹೋಗ್ತಾರೆ, ಮತ್ತೊಂದಕ್ಕೆ ಹೋಗ್ತಾರೆ, ಮತ್ತೊಂದಕ್ಕೆ ಹೋಗ್ತಾರೆ, ನೌಕರಿ ಮಾಡೋರು ಆಫೀಸ್ ಮಾಸ್ತರ್ಗಳು ಸಾಲಿಗೆ ಹೋಗ್ತಾರೆ, ಹುಡುಗರು ಸಾಲಿಗೆ ಹೋಗ್ತಾರೆ. ಇದೆಲ್ಲ ಎದಕ್ಕೆ? ನಾವು ಯಾಕೆ ಸುಮ್ಮನೆ ಹಂಗೆ ಆರಾಮ ಹಾಸಿಗೆ ಹಾಕೊಂಡು ನೋಡ್ಕೊಂಡಾಗಿತ್ತು? ಇದಕ್ಕೆ ಕಾರಣ ಏನು ಅಂದ್ರೆ ಮನುಷ್ಯ ಮಾತ್ರಿಗೆ ಒಂದು ಇಷ್ಟು ಗೋದಾದು ಹೌದು ಖರೆ ಇದೆಲ್ಲ ಸುಖಕ್ಕಾಗಿ. ಅದ್ರಿಂದ ನಾವು ಇಲ್ಲೇ ಕೂತವ್ರು ಅಷ್ಟೇ ವಿಚಾರ ಮಾಡಿ ನಮಗೂ 60, 70, 50, 40 ವರ್ಷ ಅದು ಅದೇ ನಮಗೆ ಸುಖ ಆಗಿದೆ. ಸುಖ ಆಗಿದ್ದು ಸುಮ್ ಕೊಡ್ಬೇಕಿಲ್ಲ ನಾವು. ಈಗ ನಮಗೆ ಕಂಕೂರಿಗೆ ಬರ್ಬೇಕಾಗಿತ್ತು, ಅಲ್ಲಿ ಹೆಬ್ಬಳ್ಳಿಂದ ಹೊಂಟಿವಿ ಬಂದ್ವಿ, ಗಾಡಿಯಾಗಿಂತ ಹೇಳಿದ್ವಿ, ನಮ್ಮ ಕೆಲಸ ಮುಗಿತಿಲ್ಲ, ನಾವು ಸುಮ್ಮನೆ ಆರಾಮ್ ಕೂತಿಲ್ಲ. ಈಗ ಅದು ನಾವು ಸುಖಕ್ಕಾಗಿ ಆಯುಷ್ಯದ ಕಷ್ಟಪಟ್ಟಿವಿ, ನಮ್ಗೆ ಸುಖ ಸಿಕ್ತು, ನಮ್ಮ ಮನಸ್ಸಿಗೆ ಸಮಾಧಾನ ಆಯ್ತು. ನಮ್ಗೆ ಏನು ಮಾಡ್ಬೇಕಾಗಿಲ್ಲ ಪ್ರಪಂಚದಲ್ಲಿ. ನಾವು ಒಬ್ಬರು ಕೈ ಎತ್ಬೇಡ, ನಮ್ಗೆ ಒಬ್ಬರು ಇಲ್ಲ ಅಂದ್ಬಾಕ ಯಾವ ಸುಖಕ್ಕಾಗಿ ನಾವು ಹಗಲು ರಾತ್ರಿ ಧರ್ಪಡಿಸ್ಲಿಕ್ಕತ್ತೀವಿ, ಆ ಸುಖ ನಮ್ಗೆ ಸಿಕ್ಕದೇನು ಅಂದ್ರೆ ಇಲ್ಲ. ಈ ಸುಖ ಅಂದ್ರೆ ಹೆಂಗದ ಅಂದ್ರೆ ಒಂದು ಭಕ್ಷ್ಯಾಗ ನಾವು ನೀರು ತಗೊಂಡ್ವಿ ಅಂದ್ರೆ ಮುಂದೊಂದು ಕಲ ನೀರೆಲ್ಲ ಬಸದು ಹೋಗ್ಬಿಡ್ತೀವಿ. ಎಷ್ಟು ಮಂದಿ ಬಂದು ನಮ್ಗೆ ಹೇಳ್ತಾರೆ ಸುತ್ತ ನಿಂದಾಗಿಲ್ಲ ಕೈಯಾಗಿ, ಮುಂದಿನಲ್ಲಿ ಬರಂಗೇ ಇಲ್ಲ. ನಿಂದಲ್ಲಿ ಕಲ್ತು ಬಂದ್ರೆ ಭಾಳ ದೊಡ್ಡದ್ದು. ಆಮೇಲೆ ಆಘಾತ ಒಳಗೆ ಬಂದಿದ್ದೆಲ್ಲ ಉಳಿಲಿಕ್ಕೆ ಅಂದ್ರೆ ಅನಾಹುತ. ಈಗ ನಾವು ನೀರು ಬರ್ತದೆ, ಒಂದು ತುಳುಕಿತ್ತು ನೀರು ಬರ್ಲಿಕ್ಕೆ ತುಂಬ್ರಿ ಬಿಡ ಅಂತೀವಿ. ಒಂದೊಂದು ಹೊರಗೆ ಹಾಕ್ತೀವಿ, ಕೆಲ ಮುಗಿ ಕಟ್ತೀವಿ, ಮತ್ತೊಂದೇನೋ ಕಟ್ತೀವಿ, ಒಂದು ಶಿಶ ಹೊರಗೆ ಹಾಕೋತ ಈಗ ನಾವು ಸುರಕ್ಷಿತ. ಒಂದಕ್ಕೆಲ್ಲ ಬಂದು ನಾವು ತುಂಬ್ರಿ ಅಂದ್ರೆ ಅದು ಇದು ಕೂಡ ಮಂದಿ ಹೋಗೋ ಪರಿಸ್ಥಿತಿ. ಅಥವಾ ಬಂದದ್ದು ನಿಲ್ಲದೆ ಇರೋದೇ ಆ ಗುರುಗಳು ನಮ್ಮ ಯಾರು ಮಾಡೋ ಕೃಪಾ ಅಂತ ತಿಳ್ಕೊಬೇಕು. ನಿಂದಲ್ಲಿ ಖರ್ಚು ಅಂದ್ರೆ ಅದು ಮಾಡೋದಿರೋ ಅದು ಅಂದ್ರೆ ಪ್ರಪಂಚದಾಗ ಎಲ್ಲರೂ ಕೂಡ ಮುಗಿ ಹೋಗುದು. ನಮಗೆ ಇವತ್ತಿನ ತನಕ ಸುಖ ಆಗಿಲ್ಲ. ಎಷ್ಟು ಮಂದಿ ಬಂದು ನಮ್ಗೆ ಹೇಳ್ತಾರೆ ಮನ್ಯಾಗ ಎಲ್ಲ ರೀತಿಯಲ್ಲಿ ಸಮಾಧಾನ ಇಲ್ಲ ಒಬ್ಬರಿಗೂ. ಈ ಪ್ರಪಂಚದೊಳಗೆ ಸಮಾಧಾನ ಅನ್ನೋದು ಇಲ್ಲೇ ಇಲ್ಲ. ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಏನಲ್ಲ ಅಂದ್ರೆ ಸಮಾಧಾನದ ರಾ ಮಟೀರಿಯಲ್ ಅಲ್ಲ. ಅದರಿಂದ ನಾವು ಸಮಾಧಾನ ತಯಾರು ಮಾಡ್ತೀವಿ, ಕೆಟ್ಟನ ಇಲ್ಲ. ಇದೆಲ್ಲ ನಮ್ಗೆ ಸುಮ್ಮನೆ ಕಣ್ಣಿಗೆ ನೋಡ್ಲಿಕ್ಕೆ ಅಷ್ಟ ಇದು. ಕಪಾಟಿನಾಗ ಬಂಗಾರ ಇದ್ದಂಗ ಕೈ ಹತ್ತಂಗಿಲ್ಲ, ಕಣ್ಣಿಗೆ ಕಾಣಿಲ್ಲ. ಕೈಯಾಗ ಕಪಾಟಿನಾಗ ಇಲ್ಲೇ ಇರ್ತೀವಿ, ಬಂಗಾರ ಇರ್ತೀವಿ, ಅಥವಾ ಹಣ್ಣು ಇರ್ತೀವಿ, ಕೆಡೆ ಇರ್ತೀವಿ, ನಾಲಿಗೆ ಬಾಯಾಗ ಬರಂಗಿಲ್ಲ, ನೋಡ್ಲಿಕ್ಕೆ ಬಾಯಾಗ ಗೌಸೋದು ಬಿಡಂಗಿಲ್ಲ. ತಿನ್ಬೇಕಂತ ಬಾಯಾಗ ಚಪ್ಪಂಗ ಕೈ ಬಾಯಿಗೆ ಹತ್ತಂಗಿಲ್ಲ. ಹಂಗಾಗಿ ಪ್ರಪಂಚದ ಇವತ್ತಿನ ತನಕನೂ ಸಮಾಧಾನ ಇಲ್ಲ. ಹಂಗಾದ್ರೆ ಮತ್ತು ನಮಗೆ ಸುಖ ಅನ್ನಿಸ್ತಾ ಅಂದ್ರೆ
ಎಲ್ಲಿ ಒಬ್ಬರೊಬ್ಬರು ಬೆಟ್ಟಕ್ಕೂ ಎಲ್ಲಿ ಆರಾಮಿದ್ದೀವಿ ನಾವು ಆರಾಮಿದ್ದೀವಿ ನೀವು ನಾವು ಆರಾಮ. ಹಿಂದಿನ ಕಾಲದಲ್ಲಿ ಪ್ರತಾಪ ಹೇಳ್ತಿದ್ರು ತೀರ್ಥಗಳಿಗೆ ನಿಂತವ್ರಿಗೆ ಶಾಂತಾಪುರಿಗೆ ಪ್ರತಾಪನಿಗೆ ರಾಯರಿಗೆ ನಾರಾಯಣ ರಾಯರಿಗೆ ಗುಂಡೂರಾಯರಿಗೆ ತೀರ್ಥಗಳಿಗೆ ಎಲ್ಲವೂ ಕ್ಷೇಮ ನಿಮ್ಮ ಕ್ಷೇಮವನ್ನು ಮೇಲಿನ ಮೇಲೆ ತಿಳಿಸುತ್ತಿರಬೇಕು. ಹೆಂಡತಿ ಮನೆಗೆ ಹುಷಾರಿಲ್ಲ, ಮಗ ನಪಾಸಾದ, ಮಗಳಿಗೆ ಎಲ್ಲಿ ಗೊತ್ತಾಗುವತ್ತು, ಬ್ಯಾಂಕಿನ ಒಂದು 10 ಲಕ್ಷ ಇತ್ತು ಅವ್ರು ಮುಳುಗಿ ಹೊತ್ತು 2 ವರ್ಷ ಆದರೂ ಸಣ್ಣಗೆ ಮಳೆ ಆಗಿಲ್ಲ, ಹೊರದಾಗಿ ಏನು ಭೀತಿ ಬಂದಿಲ್ಲ, ಭೀತಿಯಾಗಿಲ್ಲ. ಮತ್ತು ತೀರ್ಥಗಳಿಗೆ ನನಗೂ ಮೈಯಾಗ ಆರಾಮಿಲ್ಲ, ತೀರ್ಥಗಳಿಗೆ ಎಲ್ಲವೂ ಕ್ಷೇಮ ನಿಮ್ಮ ಕ್ಷೇಮವನ್ನು ಮೇಲಿನ ಮೇಲೆ ತಿಳಿಸುತ್ತಿರು. ಅದಕ್ಕಿಂತ ಒಂದೇ ಶಬ್ದ ಬಂದಿರುವಂಥ ತೀರ್ಥಗಳಿಗೆ ಎಲ್ಲವೂ ದುಃಖಮಯವಾಗಿದೆ, ನಿಮ್ಮ ದುಃಖವನ್ನು ಮೇಲಿನ ಮೇಲೆ ತಿಳಿಸು. ಪ್ರಶ್ನೆ ಬಗ್ಗೆ ಹೇಳ್ತದ ಅಂದ್ರೆ ಅರ್ಥ ಏನು ಅಂದ್ರೆ ನಮಗೆ ಸುಖದ ಕಲ್ಪನಾನ ಇಲ್ಲ. ನಮ್ಮ ಸುಖ ಅನಿಸ್ತದ್ರಿ, ನಮ್ಮ ಸುಖ ಹೆಂಗ ಅನ್ನೋದನ್ನ ಮಹಾರಾಜರು ಹೇಳ್ಯಾರ. ಈಗ ನಮ್ಮಲ್ಲಿ ಗೋಶಾಲ ಅದ, 100 ದನ ಅವ. ಎಲ್ಲರೂ ಸೆಡಲ್ ಬಿದ್ದಿತ್ತು, ಹುಡುಗರು ಲಕ್ಷ ಇದ್ದಿದ್ದಿಲ್ಲ, 1 ತಿಂಗಳು 2 ತಿಂಗಳು ಅಲ್ಲೇ ಬಿದ್ದಿತ್ತು. ಅದರ ಹುಳ ಆಗ್ತಾರೆ, ಬಿಳಿ ಬಿಳಿ ಹುಳ ಆಗ್ತಾರೆ. ಅವ್ರಿಗೇನು ಸ್ಕೇಮ್ ಅಂದ್ರೆ ಪಾಪ ಸಗಣಾಗ ಎಷ್ಟು ತ್ರಾಸ ಆಗ್ತಿರ್ತದೋ ಅದಕ್ಕೆ ಒಂದಿಷ್ಟು ಚಲೋ ಶಿರಾ ಮಾಡ್ಕೊಂಡು ಅಂತ ಹೇಳಿ ಒಂದಿಷ್ಟು ಚಲೋ ಶಿರಾ ಮಾಡಿ ತುಪ್ಪ ಹಾಕಿ ಶಿರಾ ಮಾಡಿ ಆ ಒಂದೊಂದು ಹುಳ ತೆಗೆದಕ್ಕಾಗದ್ದೆ ಆ ಶಿರಾದಾಗ ಹಾಕಿದ್ರೆ ಏನಾಗ್ತವೆ ಚಟಪಟ ಒತ್ತೇಳಿ ಕರ್ತಾ ಹೋಗ್ತವೆ. ಅಂದ್ರೆ ನಮ್ಗೆ ಅವು ಸಗಣಾಗ ಹೆಂಗೆ ಸುಖಾನು ಬಿಡಿ ಕೇಳಬೇಕಲ್ಲ, ಹಂಗೆ ನಾವು ಗೊತ್ತಿಲ್ಲ ಇಲ್ಲಿ ಸುಖ ಅಜ್ಞಾನ ಭಕ್ತಿ ನಮ್ದು. ಸುಖ ಎಲ್ಲಿದ ಅನ್ನೋದ್ರ ಕಲ್ಪನಾ ಇಲ್ಲ. ಒಬ್ಬ ಮುದುಕಿ ಸಂಜೆದಾಗ 8 ಗಂಟೆಗೆ ಟ್ಯೂಬ್ಲೈಟ್ ಬೆಳಕಾಗ ಏನೋ ಹುಡುಕ್ತಾ ಇತ್ತು. ಆಕೆ ಬಹಳ ತನಕ ಹುಡುಕ್ತಾ ಇರೋದನ್ನು ಒಬ್ಬ ಹುಡುಗ ನೋಡ್ಕೊಂಡು ಕೇಳಿದ ಅಕ್ಕಿ ಏನ್ ಕಾಲದಲ್ಲಿ ಎಷ್ಟೋ ಕಾಸು ಹುಡುಕತ್ತೀವಿ, ಸೂರ್ಯ ಕಾಲದ ಹುಡುಕತ್ತೀವಿ. ಇವನು ಅರ್ಥ ಆಯ್ತಾ ನೋಡಿಲ್ಲ, ಸೂರ್ಯ ಕಾಣಿಸ್ತಿಲ್ಲ, ಏನ್ ಬಿದ್ದದ ಹೇಳು ಹುಡುಕೊಡ್ತೀನಿ. ಅಡಿಗೆ ಮನೆ ಬಿದ್ದಲ್ಲ, ಅಡಿಗೆ ಮನೆ ಬಿದ್ದರೆ ಸುದ್ದಿ ಇಲ್ಲ ಕುಡಿತಿ, ಅಲ್ಲಿ ಒಳಕ್ಕೆ ಆಗ್ತಿರಲ್ಲ, ಈ ಬೆಳಕಲ್ಲ ಅದಕ್ಕೆ ಹುಡುಕ್ತಿದ್ದೆ. ಸಮಾಧಾನ ಶಾಂತಿ ಸುಖ ಅನ್ನೋದು ಕಳ್ಕೊಂಡಿರೋ ಒಂದ್ ಕಡೆಗೆ ಹುಡುಕುತ್ತಿದ್ದೆ. ಅದೇನು ಕಳ್ಕೊಂಡ್ವಿ, ಪರಮಾತ್ಮ ಕಳ್ಕೊಂಡು ಒಳಗೆ ಕಳ್ಕೊಂಡ್ವಿ. ಅದನ್ನು ಒಳಗೆ ಹುಡುಕಿದ್ರೆ ಸಿಗುದೇ ಹೊರತು ಹೊರಗೆ ಆಯುಷ್ಯ ತುಂಬ ಹುಡುಕಿದ್ರು ಇಂಥವ್ರಿಗೆ ಸಮಾಧಾನ ಆಗ್ತದೆ ಅಂತಿಲ್ಲ. ನಾವು ಬೆಳಗಾವದಾಗ ಒಬ್ಬರನ್ನು ಭೇಟಿಯಾಗಿ ಹೋಗಿದ್ವಿ ಮುದುಕರು. ಅವ್ರ ಮೇಲೆ ಒಂದ್ಸಲ ನಮ್ಮ ಅಪ್ಪ ನಿಮ್ಮನ್ನು ಕಾಯ್ತಾನ್ರಿ ಅಂತ ನಾವು ಹೋಗಿದ್ವಿ. ಹಂಗೆ ಹೋಗ್ಬಿಟ್ಟು ದೊಡ್ಡ ಕೋಟ್ಯಾಧೀಶರು ದೊಡ್ಡ ಮನೆಗೆ 108 10 ಕೋಡಿ ಒಳಗೆ ಕರ್ಕೊಂಡು ಒಂದು ಕೋಡ್ಯಾಗ ಪಾಪ ಮುದುಕ ಆಗಿ ಪಾಪ ಮಲ್ಕೊಂಡಲ್ಲ ಹೊತ್ತಿ ಸರಿಯಾಗಿ ಬಂದ್ಬಿಟ್ಟ ನೀರು ಕೊಡೋಕಿತ್ತು. ಅದಕ್ಕೆ ನಾವು ಹೋಗಿ ಕುರ್ಚಿಯಾಗಿ ಕೂರ್ತೀವಿ, ಮಕ್ಕಳದಾಗ ಕೂತ್ವಿ, ಏನ್ರಿ ಆರಾಮಿದ್ದೀರಿ ಏನ್ರಿ ಸಮಾಧಾನ ಅದ ಅವು ಪ್ಯಾಲೇಸಸ್ತಾರೆ ಎಲ್ರಿ ಹೇಳ್ತಾರೆ. ఇప్పుడు ఆమె ఈ మాట్లాడుకుంటున్న రాముడి రండి బాగా రాత్రి మరి యారు అంటే లక్ష కొడుకులు. ఇప్పుడు ఆమె ఇదల్లా నాన్న కట్టింది అది చేస్తుంది ಹಂಗಾರು ನಮ್ಮ ಇದೆಲ್ಲ ನಾನ ಮಾಡಿದ್ವಿ ತಲೆ ತಿಳಿಸ್ತೀವ. ಅದಾಗಿ ಇಷ್ಟೆಲ್ಲ ಮಾಡಿದ್ ನಿನಗೇನು ಸಮಾಧಾನ ಸಿಕ್ತು? ಮಾಡಬಾರ್ದು ಏನ್ರಿ ಅಂದ್ರೆ ಸಾಕಷ್ಟು ಮಾಡ್ಬೇಕು. ಅದೇನಂತ ತಿಳ್ಕೊಂಡು ಮಾಡ್ಬೇಕು ಅಂದ್ರೆ ಇದು ನಮ್ಮ ಕರ್ತವ್ಯ ಅಲ್ಲಪ್ಪ. ನಾವು ಮಾಡೋದಷ್ಟು ನಮ್ಮ ಕರ್ತವ್ಯ. ಇದು ಇಟ್ ಈಸ್ ಅವರ್ ಡ್ಯೂಟಿ ಅಂತ ಅಂತೇಳಿ ನಾನು ಹೆಂಡತಿ ಮಕ್ಕಳನ್ನ ಸಂರಕ್ಷಣೆ ಮಾಡೋದು ನನ್ನ ಡ್ಯೂಟಿ ಅದು, ಕರ್ತವ್ಯ. ರೊಕ್ಕದೇ ಅದು ನಾವು ಇಲ್ಲ. ನನಗೆ ಅಕಸ್ಮಾತ್ ಏನಿಲ್ಲ ಅಂದ್ರೆ ನಿಮ್ಮ ಹುಡುಗ ಅರ್ಥಾತ್ ಏನು ಅಂದ್ರೆ ಫಸ್ಟ್ ರ್ಯಾಂಕ್ ಬಂದು 10 ಮಾರ್ಕ್ಸ್ ಕಡಿಮೆ ತಗೊಂಡ, ಮಕ್ಕಳ ಮನೆ ಹುಡುಗ ಬರೋರು ಪರಿಸ್ಥಿತಿ ಭಾಳ ಕಠಿಣ. ಆ ಹುಡುಗ ನಪಾಸ್ ಆಗಿಲ್ಲ. ನಮ್ಗೆ ಯಾವ ಥರ ದುಃಖ ಆಗ್ತದೆ? ಮಕ್ಕಳ ಮನೆ ಹುಡುಗ ಪಾಪ ನಪಾಸ್ ಆದ ನೋಡಿ ನಮ್ಮ ಹುಡುಗ ಏನು ಮಾತ್ರ ಆಗಲೇ ಇದ್ರೆ ಬಿಟ್ಕೋಬೇಕಂತೀವಿ. ಮಕ್ಕಳ ಮನೆ ಹುಡುಗ ವಿಚಾರ ಮಾಡೋದಿಲ್ಲ. ನಮ್ಮ ಹುಡುಗ ಇನ್ನೊಂದು 10 ಮಾರ್ಕ್ಸ್ ತಗೊಂಡ್ರೆ ಫಸ್ಟ್ ರ್ಯಾಂಕ್ ಬರ್ತದೆ ಸರ್. ಅದು ಇದು ಕರ್ತವ್ಯ ಹಾಕು, ವ್ಯಾಮೋಹ ಹಾಕು. ಮೋಹ ಆಗಿದ್ರೆ ಕರ್ತವ್ಯ ಅಂದ್ರೆ ಏನು? ಮಗನಿಗೆ ಶಿಕ್ಷಣ ಬೇಕು, ಬೇಕು.
ಅವನು ಶಾಲೆಗೆ ಹಾಕ್ರಿ, ಅಡ್ಮಿಷನ್ ಫೀ ತುಂಬ್ರಿ, ಡೊನೇಷನ್ ತುಂಬ್ರಿ, ಪುಸ್ತಕ ಕೊಡಿಸ್ರಿ, ಅವ್ರಿಗೆ ಇಂಥ ಅಂತದ್ದು ಹೋಗಿ ಬರ್ಲಿಕ್ಕೆ ವಾಹನ ಕೊಡಿಸ್ರಿ, ಬಟ್ಟೆ ಬರಿ ಕೊಡಿಸ್ರಿ, ಇಂಥದ್ದು ಕೊಡಿಸ್ರಿ. ನಪಾಸ ಆದ್ರೆ ಅಳದೆ ಇತ್ಯರ್ಥವಿಲ್ಲ. ಹೌದಲ್ಲ, ಕರ್ಮಣ್ಯವಾಧಿಕಾರಸ್ಥೆ ಮಾಪದೇಶು ಕಲಾಕೆ. ಕರ್ಮ ಮಾಡುವಾಗ ಮಾತ್ರ ನಮ್ಗೆ ಅಧಿಕಾರದ ಫಲ ಕೊಡೋದು ಬಿಡೋದು ಭಗವಂತ ಇಚ್ಛೆ. ಹಂಗೆ ನಮ್ಮ ಜೀವನದಲ್ಲಿ ನಾವು ಪ್ರಪಂಚವನ್ನು ಕರ್ತವ್ಯ ಶಕ್ತಿಯಿಂದ ಮಾಡಿ ಈ ಒಂದು 15 ವರ್ಷದಿಂದ ಧಾರವಾಡದಾಗ ವಕೀಲರು ಒಂಥರ ಹುಬ್ಬಳ್ಳಿಯಾಗ ವಕೀಲರು ಹೋಗೋದು ಇದು ಸಮಾವೇಶ ಆದಾಗ ನಮ್ಮನ್ನ ಅಧ್ಯಕ್ಷ ಮಾಡಿ ನಾವು ವಕೀಲಿಗೆ ನಮ್ಗೆ ಹೇಗಿದ್ರೆ ನೀವು ಹೇಳಿದ್ರಿ ನೀವ ಮಾತಾಡಿ. ಆಮೇಲೆ ಧಾರವಾಡದಾಗ ಒಬ್ಬ ಅಡಿಕೆ ಅಂತ ವಕೀಲ ಇತ್ತು, ಅವರು ಸ್ಟ್ರೈಕ್ ಮಾಡಲಿಕ್ಕೆ ಅವರ ಸ್ಟ್ರೈಕಿನ ಮುಖಂಡ ಅವ್ರ ಮಗ PS ಆಗಿ SP ಇದ್ದ. ಅವನಿಗೆ ಆಧಾರ್ ಬಂತು ಏನು ಅಂದ್ರೆ ಅಡಿಕೆ ವಕೀಲ ಅರೆಸ್ಟ್ ಮಾಡು, ಏನ್ ಮಾಡ್ಬೇಕು, ರಾಜೀನಾಮೆ ಕೊಡ್ಬೇಕು, ಅರೆಸ್ಟ್ ಅದೇ ಮಾಡ್ಬೇಕು. ಅದು ಕರ್ತವ್ಯ. ಅದು ನಮ್ಮ ಅಪ್ಪನ ಹೆಂಗೆ ಅರೆಸ್ಟ್ ಮಾಡಿದಿಲ್ಲ ಹೆಂಗು ಹಂಗೆ ಅನ್ನೋದಲ್ಲ. ಪ್ರಪಂಚದೊಳಗೆ ನಾವು ಕರ್ತವ್ಯ ದೃಷ್ಟಿಯಿಂದ ಇರ್ಬೇಕು. ಏನಪ್ಪ ಪ್ರಪಂಚ ಮಾಡಿ ಅಂದ್ರೆ ಉದ್ದೇಶ ನಮ್ದು ಪ್ರಪಂಚ ಮಾಡಿ ನಾವು ಭಗವಂತನ ಪಡ್ಕೋಬೇಕು ಅನ್ನೋದು ಉದ್ದೇಶ ಹೊರತು ಪ್ರಪಂಚ ಮಾಡಿ ಸುಖ ಪಡ್ತೀವಿ ಅನ್ನೋದು ಉದ್ದೇಶ ಅಲ್ಲ. ಅದು ಮಾಡಿದ್ರೆ ಇವತ್ತಿನ ತನಕ ಯಾರು ಜಗತ್ತಿನವ್ರಿಗೆ ಯಾರಿಗೂ ಸುಖ ಆಗಿ ಪ್ರಪಂಚ ಮಾಡಿ ಪರಮಾತ್ಮನ ಪಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಪ್ರಪಂಚವನ್ನು ಇಟ್ಟುಕೊಂಡು ನಿತ್ಯ ನಾವು ಅದರ ಭಗವಂತನ ದರ್ಶನ ಮಾಡಬೇಕು. ಅದೇ ರೀತಿಯಾಗಿ ಮನೆ ಒಳಗೆ ಜಪ ಮಾಡಬೇಕು, ಅವನು ನಾಮಸ್ಮರಣೆ ಮಾಡಬೇಕು, ಅವನು ಭಕ್ತಿ ಮಾಡಬೇಕು. ಇದೇ ನಮ್ಮ ಕಡೆ ಬಂದಿದ್ರು. ಏನ್ರಿ ನಮ್ದು ಗಂಡ ಮಕ್ಕಳು ಒಂದು ಹುಡುಗನ ಕರ್ಕೊಂಡ್ಬಂದು ನಮ್ಮ ಹುಡುಗನ ಒಟ್ಟ ಮದುವೆನ ಇಲ್ಲ ಆಗುವತ್ತು ಒಂದು ನಮ್ಗೆ ಯಾಕೆ ಎಲ್ಲ ಕಟ್ಕೊಟ್ಟು ಮಾಡಿದ್ವಿ. ನಾರಾಯಣ ಬಲಿ ಮಾಡೋದು ಅದನ್ನು ಮಾಡಿದ್ವಿ, ನಾಗ ಬಲಿ ಮಾಡೋದು ಅದನ್ನು ಮಾಡಿದ್ವಿ, ಅಂದ್ರೆ ಎಲ್ಲ ಮಾಡಿದ್ವಿ. ಅದು ಆಗುತ್ತೆ. ಅವನ್ನ ಕೇಳಿದ್ವಿ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಇಲ್ರಿ ನೀವು ಹೇಳಿದ್ರಿ. ನಾನಂದ್ರೆ ನೋಡಿ ಮುಂಚೆ ಏನದ ನಾವು ಭಗವಂತ ಶರಣ ಹೋಗ್ಬೇಕು. ಭಗವಂತ ಏನಂತಾರೆ ಇವರು ಪುಣ್ಯ ಆಯ್ತು. ನೀವು ನನ್ನ ಕಡೆ ನೋಡಿದ್ರೆ ನಾನು ನಿಮ್ಮ ಕಡೆ ನೋಡ್ತೀನಿ. ನೀವು ನಮ್ಮ ಕಡೆ ಲಕ್ಷ್ಯ ಇಲ್ಲ. ನೀವು ಬರೇ ನಾವು ಪ್ರಪಂಚ ಅದನ್ನ ಮಾಡ್ತೀವಿ, ಪಡ್ಕೋತೀವಿ, ಇದನ್ನ ಪಡ್ಕೋತೀವಿ ಅಂತ ಹೋದ್ರೆ ನಮ್ಗೆ ಏನು ಸುಖ ಅನಿಸ್ತದೆ. ನಾವೇನ್ ಮಾಡ್ಬೇಕು, ನಾವು ಸಮಾಜದೊಳಗೆ ಇದ್ವಿ, ನಾವು ಏನಿದೆ ಸೋಷಿಯಲ್ ಇದ್ವಿ, ಕುಟುಂಬದೊಳಗಿದ್ವಿ. ನಮ್ಮ ಸಮಾಜ, ನಮ್ಮ ಕುಟುಂಬ, ನಮ್ಮ ಊರು ಎಲ್ಲಾನು ಸುಖವಾಗಿರ್ಬೇಕು ಅಂದ್ರೆ ನಾವೆಲ್ಲರೂ ಭಗವತ್ಪರಾಯಣ. ನಮ್ಗೆ ಭಗವಂತನ ಶರಣ ಹೋಗ್ಬೇಕು, ಆ ಭಗವಂತನ ಪೂಜಾ ಮಾಡಬೇಕು, ಅವನು ಜಪ ಮಾಡಬೇಕು, ಅವನು ತಪ ಮಾಡಬೇಕು, ಅವನು ಭಕ್ತಿ ಮಾಡಬೇಕು. ಸಂದರ್ಭಾನುಸಾರ ಅವನ ಸಲುವಾಗಿ ನಾವು ನಮ್ಮ ಪ್ರಪಂಚದಲ್ಲಿ ಕಡಿಮೆ ಮಾಡಿಕೊಂಡಾದ್ರೂ ಅಡ್ಡಿ ಇಲ್ಲ. ನಾವೇನಾದ್ರೂ ಸತ್ಕರ್ಮದಲ್ಲಿ ನಮ್ಮ ದುಡಿಮೆಯ ಹಣವನ್ನ ತೊಡಗಿಸ್ಲಿಕ್ಕೆ ಬರಬೇಕು. ನಮ್ಮ ಕಡೆ ಬರ್ತಾರೆ ಬಹಳಷ್ಟು ಮಂದಿ MP ಬರ್ತಾರೆ. ಗುರುಗಳ ನಾವು ಅನುದಾನ ಕೊಡಿಸ್ತೀವಿ. 40 ವರ್ಷ ಆಗ್ತದೆ. ನಾವು ಇವತ್ತಿನ ತನಕ ಈ ಸರ್ಕಾರದಿಂದ 10 ಪೈಸೆ ತಗೊಂಡಿಲ್ಲ. ಬೇಕಾದಷ್ಟು ಮಂದಿ MP ಬಂದು ನಾವು 10 ಲಕ್ಷ ಕೊಡ್ತೀವಿ, 20 ಲಕ್ಷ ನೀವು ಕೊಡ್ತಿದ್ದೆ 10 ನಮಗೆ. ನಿಮ್ಮ ಸ್ವಂತದ ಕಮಾಯಿ ಏನಾದ್ರು ಇದ್ರೆ ಒಂದು 10,000 ರೂಪಾಯಿ ಕೊಟ್ಟು ಸಾಕು, 10 ರೂಪಾಯಿ ಕೊಟ್ಟು ಸಾಕು. ನಾವು ನೀವು ಸರ್ಕಾರದ ಬಳಿ ಚೆನ್ನಾಗಿ ನಮ್ಮ ಹೆಸರು ಹಾಕ್ತೀವಿ. ನಾವು ಬಂದಾಗ ನಮ್ಮ ಚಹಾ ಕಾಫಿ ಮಾಡ್ತೀವಿ ಅಂದ್ರೆ ಯಾವ ಇದೆಲ್ಲ ಬೆಳೆದು ಹತ್ಕೊಂಡಾಗ ಇವತ್ತಿನ ತನಕ ಸರ್ಕಾರಕ್ಕೆ ಏನು ನಮ್ಗೆ ಸಂಬಂಧ ಇಲ್ಲ. ಮತ್ತು ನಮ್ಮ ರಾಜಕಾರಣದ್ದು ಗಂಧಿಲ್ಲ. ನಾವು ಪೇಪರ್ ತರಿಸೋದಿಲ್ಲ, TV ನೋಡೋದಿಲ್ಲ. ಅಂತ ರಾಜಕಾರಣ ಚರ್ಚೆ ನಮ್ಮ ಆಶ್ರಮದಲ್ಲಿ. ನಾನು 40 ವರ್ಷದಿಂದ ಓಟ್ ಹಾಕ್ತೀನಿ ಅಂದ್ರೆ ಯಾರಿಗೆ ಹಾಕ್ತೀವಿ ನಮ್ಮ ಆಶ್ರಮದಾಗ ಒಬ್ಬರಿಗೆ ಗೊತ್ತಿಲ್ಲ. ನಾವು ಒಬ್ಬರಿಗೆ ಹೇಳೋದು ನೀವು ಅವ್ರು ಯಾಕೆ ನೀವು ಹಾಕ್ತೀವಿ, ಯಾಕೆ ನೀವು ರಾಜಕಾರಣ ನಮ್ಮಲ್ಲಿ. ಅದೇ ರೀತಿ ಎರಡನೇ ತಿಂಗಳು ನಮ್ಮಲ್ಲಿ ಯಾವುದೂ ಕಮರ್ಷಿಯಲ್ ಇಲ್ಲ. ಯಾರಿಂದಲೂ ನಾವು 10 ಪೈಸೆ ಕೇಳೋದಿಲ್ಲ. ಬನ್ನಿ ಒಂದು 2 ದಿವಸ ಇರಲಿ, 4 ದಿವಸ ಇರಲಿ, ಊಟ ಮಾಡ್ತೀವಿ, ಬೆಳಿಗ್ಗೆ ಚಹಾ ಕೊಡ್ತೀವಿ, ಬಿಸಿನೀರು ಕೊಡ್ತೀವಿ, ಉಪಹಾರ ಕೊಡ್ತೀವಿ, ಊಟ ಕೊಡ್ತೀವಿ, ಹೋಳಿ ಕೊಡ್ತೀವಿ. ಇವ ನಮ್ಮ ಒಂದು ವಾತಾವರಣವನ್ನು ಕೆಲಸಕ್ಕಂತು ಅನುಭವಕ್ಕೂ ಅಂತ ನಾವು ಭಕ್ತಿ ಮಾಡಬೇಕು. ನಮ್ಮನ್ನೊಬ್ಬರು ಯಾರು ಕೇಳಿದ್ರು ಅಲ್ಲಿ ಸಮಾಜದಲ್ಲಿ ಗುಡಿ ಯಾಕೆ ಕಟ್ಟಿಸ್ಬೇಕು. ನಾವು 10-12 ಗುಡಿ ಕಟ್ತೀವಿ. ಒಂದು 10-12 ಗುಡಿ ಇನ್ನೂ ಕಟ್ಟಿಸೋದು ನಮ್ದಾಗ ಹೊಸ ಗುಡಿಗಳು ಯಾವ ನಮ್ಮ ಕಡೆ ಬಂದು ಅವ್ನು ಕಟ್ಟಿಸ್ತಾರೆ. ಗುಡಿ ಯಾಕೆ ಕಟ್ಟಿಸ್ಬೇಕು ನೀನು? ನಾನಂದ್ರೆ ಗುಡಿ ಇರುವಷ್ಟು ಮಹತ್ವ ಸಮಾಜದಲ್ಲಿ ನಮ್ಮ ಮನೆಗಳಿಗೂ ಇಲ್ಲ.
ನಾ ಹೇಳಿದವ್ರಿಗೆ ನೋಡ್ರಿ, ಒಬ್ಬ ಒಂದು ₹1 ಖರ್ಚು ಮಾಡಿ ಒಂದು ಮನೆ ಕಟ್ಸಿದ, ಅವ್ರಿಗೆ ದೊಡ್ಡ ಐಲಿಶಾನ್ ಬಂಗ್ಲಾ ಕಟ್ಸಿದ, ವಾಸ್ತು ಶಾಂತಿ ಆಯ್ತು, ಗೃಹ ಪ್ರವೇಶ ಆಯ್ತು, ಸಾವಿರಾರು ಮಂದಿ ಬಂದ್ರು, ಉಂಡ್ರು, ಹೋದ್ರು, ಮರಳು ಸಾಮಾನ್ಯಾಗಿರೋರು 8 ಮಂದಿ ಹಮ್ದು ಹಮಾರಿದ್ರು ಅದನ್ನು ಮಾಡ್ತಾರೆ. ಅಕಸ್ಮಾತ್ ಒಂದು ದಿವಸ ಮಾಡಿ ಬಹಳ ಮಂದಿ ಕಟ್ಟಿದ್ದು, ದಾರ್ಯಾಗ ಹೊಂಟಿದ್ವಿ, ದಾರ್ಯಾಗ ಹೊಂಟಾಗ ಮಳಿ ಜೋರ ಆಯ್ತು. ಆ ದೊಡ್ಡ ಮನಿ ಬಾಳ ದೇವ್ರಂತ ಮನಿ ಕಟ್ಟಿರ್ತಾರೆ, ದೇವ್ರಂತಾವ ಅವು, ದುಂಸಾದಂಥವಲ್ಲ, ದೇವರಂತಾವು. ಆ ದೇವ್ರಂತ ಮನಿ ಕಟ್ಟಿರ್ತಾರೆ. ಬಾಳ ಕಲಿತು ಕೇಸಿ ಮಳಿ ಬಾಳ ಬಂದಿರ್ತದೆ, ಒಳಗೆ ಹೋಗಿ ಸೋಫಾ ಗೀಫಾ ಇಟ್ಟು ಕೂತ್ವಿ, ಯಾರು ಇದ್ದಿದ್ರು ಪರಿಸರಾಗ. ಅಷ್ಟೊತ್ತಿಗೆ ಯಜಮಾನ್ ಬಂದು, ಯಾರು ಇನ್ನೂ ಹೊಂಟಿದ್ವಿ, ಮಳೆ ಭಾಳ ಕಟ್ಟು, ಅದಕ್ಕೆ ಒಂದು 5 ನಿಮಿಷ ಒಳಗೆ ಕೂತು ಮಳೆ ನಿಂತಂದ್ರು. ಯಾರು ಕೇಳಿ ಬಂದ್ರು, ಕೇಳ್ಬೇಕಂದ್ರೆ ಯಾರು ಕಾಣಿಸ್ತಿದ್ರಿ, ಅದಕ್ಕೆ ಹಂಗ ಬಂದಿದ್ರಿ ಒಳಗೆ ಹೊರಗಿನಾಗ. ಅಲ್ಲಿ ಮಳೆ ಬಂದು ಕಟ್ಟಿದ್ರು. ಒಂದು 5 ನಿಮಿಷ ಕೂತು ಹೋಗ್ತೀವಿ, ನೀವು ಹೋಗ್ತೀರಾ ಇಲ್ಲ 10000 ಫೋನ್ ಮಾಡಿದ್ರು ಅಂತ. ಇದು ಪೊಲೀಸ್ ಅಂತ ಕಂಡು ಹೊರಗಾಗ್ತದೆ. ಈಗ ಮುಂದೆ ಕೆಲವೊಂದು ಗುಡಿ ಕಟ್ತೀವಿ ನಾವು, ಸಿಲಂಬರೇಶ್ವರ ಗುಡಿ ಕಟ್ತೀವಿ ನಾವು, ಅಲ್ಲಿ ರಾಮದೇವ್ರ ಗುಡಿ, ಆ ಗುಡಿ, ಈ ಗುಡಿ ಕಟ್ತೀವಿ, ನೀವು ಗುಡಿ ಕಟ್ತೀವಿ. ಮನೆಯಾಗ ಹಿಂಗೆಲ್ಲ ಹಿಂಗೆ ಜಗಳ ಆಯ್ತು, ಗಾಂಧ ತಂದು ಕಟ್ಟು ಎಲ್ಲರೂ ಕೂಡ್ಬೇಕಮ್ಮ, ಒಂದು ಕಾಸು 60 ಕಾಸು ಸಮಾಧಾನ ಕೂಡ್ತಾರೆ, ಎಲ್ಲರೂ ಕೆಲವೊಂದು ಮುಂದೆ ಬಂತು. ಮನೆಯಾಗ ಕೆಲವೊಂದು ಮುಂದೆ ಬಂದು ಕೂಡಬೇಕಿಲ್ಲ. ಅಕ್ಕಿದೇನಾದ್ರೆ ಕೃಪಾವೃತ್ತಿ ಇದ್ರ ಆಮೇಲೆ ಕಲಮ್ಮ ಬಿಳಮ್ಮ ಬಂದ. ಇಲ್ದಿದ್ರ ಕಲಮ್ಮ ಮಾಡಿ ಒತ್ತಾಟಿಗೆ ಬಿಳ ಮನಸ್ಸಿಗೆ ಸಮಾಧಾನ ಇಲ್ಲ, ಹೋಗಿ ಕೂಡ್ತಿದ್ರು. ನಮಗೆ ಏಕಾಂತ ಬೇಕಾಗಿರಪ್ಪ, ಎದ್ದು ಕೂಡ ಅವರು ಮನ್ಯಾಗ ಅದ್ದೋಗ ಅಂತ ಹುಡುಗರು ಟಿವಿ ಹಚ್ಚಿರ್ತಾವು, ಮನ್ಯಾಗ ಗಾತ್ರ, ಅಡಿಗೆ, ಊಟ, ಪೇಪರ್ ಬರ್ತದೆ, ಮಂದಿ ಹಲ್ಕೆ ಹೊಟ್ಟಿ ಬರ್ತಾರೆ ಕಲ್ಸಿದ. ಹಿಂಗಿದ್ದಾಗ ಗುಡಿ ನಮಗೆ ಎಷ್ಟು ಉಪಯೋಗ ಆಗ್ತವೆ ಸಮಾಜ. ಈ ಭಗವಂತನ ಮಂದಿರ ಅಂದ್ರೆ ಏನು ಅಂದ್ರ, ನಮ್ಮ ಮನಸ್ಸನ್ನು ತಯಾರು ಮಾಡಲಿಕ್ಕೆ ಒಂದು ಗರಡಿ ಮನೆ ಇದ್ದಂಗೆ. ವಿವೇಕಾನಂದ ಅಮೆರಿಕಾದಾಗ ಒಬ್ಬ ಕರ್ಮನು ಕೇಳಿದ್ದು, ಅಲ್ಲ ನಿಮ್ಮಂಥ ಮೇಧಾವಿಗಳು, ಪಂಡಿತರು, ವಿದ್ವಾಂಸರು, ಸಂಘರ್ಷನ ಸಾಮರ್ಥ್ಯ ಕಟ್ಟಂಥವ್ರು ಆ ರಾಮಕೃಷ್ಣ ಪರಮಹಂಸರು ಯಾವ್ದು ಸೈಟ್ ಮಾಡಿ ಬರಂಗಿಲ್ಲ ಅಂತ ಅನಕ್ಷರಿಗಳಿಗೆ ನೀವು ಯಾಕೆ ಶರಣ ಹೋಗು, ಯಾಕೆ ಅವ್ರು ಗುರು ಮಾಡ್ಕೊಂಡ್ರಿ ಅಂತ. ಅವಾಗ ಅವ್ರು ಹೇಳೋದು, ನೀವು ಹೇಳೋದು ಕೇಳೋದು ಬರೋಬ್ಬರಿ ಅದ, ಖರೆ ಯಾವ ರೀತಿಯಾಗಿ ಒಬ್ಬ ಕುಶಲ ಕುಂಬಾರಿದ್ದಾನ, ಅವನ ಕೈ ಒಂದಿಷ್ಟು ಮಣ್ಣು ಕೊಟ್ರಿ, ಅವನೊಂದು ಸುಂದರ ಪಾತ್ರಗಳನ್ನು ತಯಾರು ಮಾಡ್ತಾನೆ. ಹೆಂಗೋ ಹಂಗೆ ನಾವು ಯಾವ ಸದ್ಗುರುಗಳ ಕೈಯಾಗ ಮನಸ್ಸು ಕೊಡ್ತೀವೋ, ಆ ಮನಸ್ಸನ್ನು ಅವ್ರು ಏನ್ ಮಾಡ್ತಾರೆ, ದಿವ್ಯ ಮನಸ್ಸನ್ನಾಗಿ ಮಾಡ್ತಾರೆ. ಮೈಂಡ್ ಟು ಸೂಪರ್ ಮೈಂಡ್, ಸುಪ್ರಾಮೆಂಟಲ್ ಮನಸ್ಸು ಪರಿವರ್ತನೆಯಾಗಿ ಓನ್ಲಿ ರೆವಲ್ಯೂಷನ್ ಇಲ್ಲ. ರೆವಲ್ಯೂಷನ್ ಸಮಾಜದಲ್ಲಿ ಕ್ರಾಂತಿ ಆಗಬೇಕು, ಏನಾದ್ರೂ ಬದಲಾವಣೆ ಆಗಬೇಕು ಅಂದ್ರೆ ಮುಂಚೆ ನಮ್ಮ ಮನಸ್ಸು ಸ್ವಚ್ಛ ಆಗ್ತದೆ, ನಮ್ಮ ಮನಸ್ಸು ಪವಿತ್ರ ಆಗ್ಬೇಕು. ಅಂದ್ರೆ ಮಾತ್ರ ನಾವು ಸಮಾಜದಲ್ಲಿ ಏನಾದ್ರು ಮಾಡಿದ್ರೆ ಸಮಾಜ ಅದನ್ನು ಸ್ವೀಕಾರ ಮಾಡ್ತದೆ. ನಮ್ಮಲ್ಲಿ ವೈಯಕ್ತಿಕ ಸ್ವಾರ್ಥ, ದ್ವೇಷ, ಅಸೂಯ, ಮಾತ್ಸರ್ಯ ಇಟ್ಕೊಂಡು ನಾವು ಸಮಾಜ ಸುಧಾರಕರು ಅಂದ್ರೆ ಸುಧಾರಣಾ ಇದರ ಅರ್ಥನ ಗೊತ್ತಿಲ್ಲ. ಸುಳ್ಳೊಂದು ಉತ್ತಮವಾದದ್ದು, ಧಾರಣವನ್ನು ಧರಿಸೋದು ಯಾವುದು ತನ್ನ ಮನಸ್ಸಿನಲ್ಲಿ ಅತ್ಯಂತ ಉತ್ತಮವಾದದ್ದು ಯಾವುದಪ್ಪ ಅಂದ್ರೆ ಭಗವಂತನನ್ನ ಭಾವನೆ ಮಾಡಿದಾನೋ ಅವನು ನಿಜವಾಗಿಯೂ ಸುಧಾರಿಸಿ ಬಂದ. ಅಂಥ ಸುಧಾರಣೆ ಹೊಂದಿದವರು ಯಾರು ಅಂದ್ರೆ ಸತ್ಪುರುಷರು. ಸಮಾಜದಲ್ಲಿ ಸತ್ಪುರುಷರು, ನಾರಾಯಣ ಹೇಳಿದ್ರು, ಸಾಧು ಸತ್ಪುರುಷರಿಂದ ಇನ್ನೊಂದು ಕಾರ್ಯ ಸಮಾಜದಲ್ಲಿ ಸಾಧು ಸತ್ಪುರುಷರಿಂದಲೇ ಸಮಾಜ ಸುಧಾರಣೆ ಶಕ್ತಿ ಇದೆ, ಹೊರತು ಸತ್ತಾಧಾರಿಗಳಿಂದ ಶಕ್ತಿ ಇಲ್ಲ. ಕಾಯ್ದೆ ಕಾನೂನು ಮಾಡಿ ಸಮಾಜ ಸುಧಾರಿಸುವುದಿಲ್ಲ. ನಾನು ಬಂದಿರ್ತಾರೆ, ಸ್ಮೋಕಿಂಗ್ ನಿಷೇಧಿಸಲಾಗಿದೆ, ನೋ ಸ್ಮೋಕಿಂಗ್, ಕಾರ್ ಕಂಡಕ್ಟರ್ ಕೂರ್ಸಿ ಇರ್ತಿರ್ತಾರೆ. ಏನ್ ಮಾಡಿ ಅಲ್ಲಿ ಹಾಕಿದ್ರು, ಎಲ್ಲಿ ಬರಿಬೇಕಂತ ಪರಿಂದ ಪ್ಯಾಸೆಂಜರ್ ಓಡಿಸಿದ್ರೆ ಏನ್ ದೊಡ್ಡ ತಪ್ಪ. ನೋ ಸ್ಮೋಕಿಂಗ್ ಅಂತ ಯಾರು ಬರ್ದಾರ? ಸರ್ಕಾರದವರು ಬರ್ದಾರ. ಎಲ್ಲಿ ನಿಯಮ ಪಾಲನೆ ಮಾಡ್ತೀವಿ ನಾವು. ಅರ್ಥಾತ್ ಏನು ಅಂದ್ರೆ ಅಧಿಕಾರದಿಂದ ನಿಯಮ ಪಾಲನೆ ಮಾಡಿಸೋನು ಶಕ್ಯ. ನಿನ್ನೆ ನಾವು ಒಮ್ಮೆ ಮಹಾರಾಜನ ಹುಟ್ಟಿದ ದಿವಸ ಇತ್ತು, ಜಯಂತಿ ಇತ್ತು ಅಂತ ನಾನು ಮಂದಿ ಬಹಳ ಮಂದಿ ಬಂದಿದ್ರು ಹೆಬ್ಬಳ್ಳಿಗೆ. ಅವ್ರಿಗೆ ಹೇಳಿದೆ,
ನೀನು ಹೆಬ್ಬಳ ನಮ್ದೊಂದು ಆಶ್ರಮದ ಉತ್ಸವ, ಕಾಕಾಗ ಒಂದು ಉತ್ಸವ ಇದೆ, ಕನ್ನಡಾಂಬೆ ಉತ್ಸವ ಅಂತ ಮಾಡಿದ. ಅದಕ್ಕೂ ಹೋಗಿದ್ವಿ ನಾವು. ಅಲ್ಲೂ ಒಂದು ಅರ್ಧ ಗಂಟೆ ಮಾತಾಡಿ ಬಂದ್ವಿ. ನಾವು ಬರೀ 125 125 ಮಾರ್ಕ್ ತಗೊಂಡ ವಿದ್ಯಾರ್ಥಿಗಳನ್ನು SSLC ಸತ್ಕಾರ ಮಾಡಿದ್ವಿ. ಅವ್ರು ಶಿಕ್ಷಣ ಕೊಟ್ಟಿರ್ತಕ್ಕಂಥ ಶಿಕ್ಷಕಿಯನ್ನು ಸತ್ಕಾರ ಮಾಡಿದ್ವಿ. ಅದು ನಮ್ಮದೇ. ನಮ್ಮ ಮನೆಯಾಗಿನ ಪರಿಸ್ಥಿತಿ ಹೆಂಗದ, ಇಂಗ್ಲಿಷ್ ಮೀಡಿಯಂ ಹುಡುಗರಿಗೆ ಒಂದು ಕನ್ನಡ ವಾಕ್ಯ ಓದಲಿಕ್ಕೆ ಬರಂಗಿಲ್ಲ. ಏನ್ ನಾವು ಕನ್ನಡ ಅಭಿಮಾನ ಅಂತ ಮನೆಗಳಲ್ಲಿ ನಾವೆಲ್ಲರೂ ಕನ್ನಡ ಓದಲಿಕ್ಕೆ, ಕನ್ನಡ ಮಾತಾಡಲಿಕ್ಕೆ ನಮ್ಗೆ ಇವತ್ತು ಕನ್ನಡ ಅಲ್ಲಿಗೆ ಬರೋಲ್ಲ. ಕನ್ನಡ ಎಷ್ಟು ಬಿದ್ದಾರ ನಿಮ್ಗೆ ಅನ್ಸ್ಕೊತೀವಿ. ಇಂಗ್ಲಿಷ್ ಶಬ್ದ ಅದು ಮತ್ತ ನಮ್ಮ ಕನ್ನಡ ಹೆಂಗವ ಅಂದ್ರೆ ಒಬ್ಬ ಸ್ಟೇಷನ್ ಹೋಗಿ ಕೇಳಿದ್ರು, ಬೆಂಗಳೂರು ಟ್ರೈನು 4 hours ಲೇಟ್ ಅಂತ ಕೇಳಿದಂತ. ಅವನ್ನ ಇಂಜನ್ ಟ್ರಬಲ್ ಕಾಂಟ್ ಹೆಲ್ಪ್ ಒಂದು ಕನ್ನಡ ಶಬ್ದಗಳು ಇಂಥ ನಮ್ದು ಕನ್ನಡ ದಲಿತ ಕನ್ನಡ. ನಮ್ಮ ಕನ್ನಡ ಎಂಥದ್ದು ಅನ್ನೋದು ನಾನೊಂದು ಕವಿತಾ ಅಂದು ತೋರಿಸಿ. ನಾವು 8th 9th ಇದ್ದಾಗ ಅಂದಿರೋ ಬಾಯ್ಪಾಟ್ ಮಾಡಿರೋ ಕವಿತಾ ಇವತ್ತಿಗೂ ನಮ್ಮನೆ ಅರ್ಥಾತ್ ಏನು ಅಂತ ಅದೆಲ್ಲ ಏನು ಅನ್ಕೋಸೋ ಪ್ರಸಂಗ ಇಲ್ಲ. ಆಗ ನಾನೇನಂತೀನಿ ಅಂದ್ರೆ ಸುಮ್ಮನೆ ನಾವು ಕನ್ನಡ ಭಾಷೆಯ ಬಗ್ಗೆ ನಮ್ಮ ಅಭಿಮಾನ ಇದ್ರೆ ಮನೆಯೊಳಗೆ ಕನ್ನಡ ಓಡಾಡೋ ಇರ್ಬೇಕು. ಮನೆಯೊಳಗೆ ಕನ್ನಡ ಸ್ವಚ್ಛ ಕನ್ನಡ ಮಾತಾಡೋಕೆ ನಮ್ಮ ಸುಮ್ಮನೆ ಕನ್ನಡ ಅಭಿಮಾನ ಪಡ್ಕೋದ್ರಾಗ ಏನಾಗ್ತದೆ, ನಾವೆಲ್ಲ ಇಂಗ್ಲಿಷ್ ಮೀಡಿಯಮ್ಮು. ಈ ಇಂಗ್ಲಿಷ್ ಮೀಡಿಯಂ ಕಲಿಸ್ ಬ್ಯಾಡ್ರಿ ಅನ್ನೋದಿಲ್ಲ ನಾವು. ಅದು ಕನ್ನಡ ಬರಲಿಕ್ಕೆ ಓದಲಿಕ್ಕೆ ಬರಬೇಕಿಲ್ಲ ಹುಡುಗರಿಗೆ. ಇವತ್ತು MS ಆಗಿರ್ತಾವ, MD ಆಗಿರ್ತಾವ, ಕನ್ನಡ ಓದಲಿಕ್ಕೆ ಆಗಿಲ್ಲ. ನಾವು LKG ಇಂಗ್ಲಿಷ್ ಮೀಡಿಯಂ ಹಾಕಿವ್ರಿ ಅಂತ ಏನಾಗುತ್ತೆ ಕನ್ನಡ ಅಭಿಮಾನ. ನಾವು ಮಂದಿರ ಕಟ್ಟಿದ್ವಿ. ನಾವು ಸ್ನಾನ ಆದ ಕೂಡಲೇ ಒಂದು ಕೈಯಾಗ ಅದು ಉದಿನ ಕಟ್ಟಿ ಇಟ್ಕೊಂಡು ಬಂದು ಕೆರೆಮನ್ ದರ್ಶನ ಮಾಡಿ ಆಮೇಲೆ ಇದು ಪ್ರತಿಷ್ಠಾಪನಾ ಅಂತ ಏನಿದು ಅಂತಂದ್ರ ಪರಮಾತ್ಮ ಸರ್ವವ್ಯಾಪಿ ಇದ್ದಾನೆ. ಎಲ್ಲ ಕಡೆಗೂ ಸಂಪೂರ್ಣ ವಿಶ್ವವನ್ನು ತುಂಬಿದ ಅಂತ ಪರಮಾತ್ಮನನ್ನ ನಾವು ಆ ಮೂರ್ತಿಯಲ್ಲಿ ಪ್ರತಿಮಾ ಉಪಾಸನಾ ಪ್ರತೀಕೋಪಾಸನಾ ಅಂತ ಹೇಳಿದವರು. ಪ್ರತಿಮಾ ಅಂದ್ರೆ ಮೂರ್ತಿನೇ, ಪ್ರತೀಕ ಅಂದ್ರೆ ಅದು. ಈಗ ನಾವು ಗುರುಗಳಿರ್ತೀವಿ, ಅದಕ್ಕೆ ನಾವು ಕರೆಮ್ಮ ಅಂತೀವಿ. ಅದು ಪ್ರತೀಕ. ಅಶ್ವತ್ಥ ವೃಕ್ಷ ನಾರಾಯಣನ ಪ್ರತೀಕ. ಹಂಗೇನು ಅಂದ್ರೆ ಗಂಗಾ ದೇವಿ ಪ್ರತೀಕ, ನದಿ ಇಂದ ಪ್ರತೀಕೋಪಾಸನೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇಷ್ಟ ತನಕ ಅವರೇನು ಮಂತ್ರಗಳನ್ನೊಂದು ಹೋಮ ಹವನ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರು. ಮತ್ತೆ ಏನ್ ಮಾಡಿದ್ರು ಅವರು? ಹವ ಎಲ್ಲ ಕಡೆಗೂ ಅದ ಹವ ನೀವು ಟ್ರಕ್ಕಿಗೆ ತುಂಬಿ ಟ್ರಕ್ ಏನ್ ಮಾಡ್ತಾರೆ 20 ಟನ್ ಭಾರ ಬರ್ತದೆ. ಈ ಹವಾದಾಗ ನಾವು 20 ಟನ್ ನೋಡಿದ್ರೆ ನಮ್ಗೆ ತಿಳ್ಕೊತದೆ ಹಂಗೆ ಆ ಪರಮಾತ್ಮ ನಿರ್ಗುಣ ನಿರಾಕಾರನಾಗಿ ಸರ್ವವ್ಯಾಪಿಯಾಗಿದ್ರು. ಅವನನ್ನು ವಕ್ತಕ್ಕೆ ನಾವು ತಂದು ಅವನೊಳಗೆ ಅದನ್ನು ತುಂಬೋದು ಅಂತ ಹೇಳೋದನ್ನು ಅವನು. ಇದರಿಂದ ಏನಾಗ್ತದ, ಆ ಪರಮಾತ್ಮ ಸರ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮನ ಮನಸ್ಸು ಬುದ್ಧಿ ವಿಚಾರಗಳಿಗೆ ಗೋಚರ ಆಗುವುದಿಲ್ಲ. ಆಗ ಅವನನ್ನು ಭಕ್ತಿ ಭಾವದಿಂದ ಅವನನ್ನು ಭಜಿಸಬೇಕು ಅಂದ್ರೆ ನಾವು ಎಲ್ಲಿ ಹೂ ಏರಿಸ್ಬೇಕು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಗೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಮುಷ್ಣಾಮಿ ಪ್ರಯತಾರ್ಥನಃ. ನೀನು ಭಕ್ತಿಯಿಂದ ಒಂದು ಮನ ಎಲ್ಲಿ ಏರಿಸಿದ್ರು ನಾನು ತಕ್ಷಣ ತಗೊಂಡು ತಿಂತೀನಿ ಅಂತ ಅವನು. ಒಂದು ಏನಾದ್ರು ಎಲ್ಲಿ ಏರಿಸು, ಒಂದು ಹೂವು ಏರಿಸು, ಒಂದು ಹಣ್ಣು ಏರಿಸು, ನೀ ಸಕ್ರೆ ಏರಿಸು ಮುಂದೆ ನಾನು ಭಕ್ತಿಯಿಂದ ಕೊಟ್ಟಿದ್ದೆ ತಿಂತೀನಿ. ತಿನ್ಲಿಕ್ಕೆ ಒಂದು ಮುಖ ಬೇಕು ಅವನು. ಆ ಮುಖ ಏನ್ ಮಾಡ್ತೀವಿ ಅಂತ ಮಾಡ್ತಾರಂದ್ರೆ ಈ ಮೂರ್ತಿಯಲ್ಲಿ ಆಗಲಿ ಅಥವಾ ಯಾವುದೋ ಒಂದು ಪ್ರತೀಕದಲ್ಲಿ ಆಗಲಿ ನಾವು ನಮ್ಮ ಕರೆಮೂರು ಕಟ್ತಾ ಹೋಗ್ತೀವಿ. ಹೇಳ ಇಲ್ಲಿ ನೋಡ್ಕೊಂಡು ನಮಗೂ ಅನಿಸ್ತು ನಾವು ಕೊಡ್ಬೇಕು ಅಂತ. ಅದು ಹುಣಸಿನ ಕರೆಮರಲ್ಲ, ಅದನ್ನೂ ಜೀರ್ಣೋದ್ಧಾರ ಮಾಡಬೇಕು ಅಥವಾ ಮಕ್ಕಳಾಗಿನೆಲ್ಲ ಮಾಡ್ಲಿಕ್ಕೀವಿ. ಅದ್ರ ಜೊತೆ ಅದನ್ನೂ ಮಾಡಬೇಕು ಅಂತ ಅಂತ ಕೆಲಸ ಶುರು ಮಾಡ್ತಾ ಇದ್ದೀವಿ ನಾವು. ನಾ ಏನಂತೀನಿ, ಆ ಮೂರ್ತಿಯಲ್ಲಿ ಅವರು ಆ ಮನಸ್ಸು ಶಕ್ತಿಯಿಂದ ಅದರ ಪ್ರಾಣವನ್ನು ತುಂಬ್ತಾರೆ, ಅಂದ್ರೆ ಶಕ್ತಿ ತುಂಬ್ತಾರೆ ಅವರು. ಈಗ ಅದು ದೇವಿ ಸಾಕ್ಷಾತ್ ಆತೀಗ, ಅದು ಶಕ್ತಿಮತಿ ಆಗ್ತದೆ. ಈಗ ಊರನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಬಹಳ ದೊಡ್ಡ ಶಕ್ತಿ ಆ ದೇವಿಯಲ್ಲಿ.
ಆದ್ರೆ ನಾವು ಯಾರು ತನಕ ಬಂದು ನೀವು ಅಮಾವಾಸ್ಯೆಗೊಂಬರ್ರಿ, ನೀವು ಶುಕ್ರವಾರಕ್ಕೊಂಬರ್ರಿ, ಮಂಗಳವಾರಕ್ಕೊಂಬರ್ರಿ. ಆಕೆಗೆ ಏನಂತ ಈ ತೆಂಗಿನ ಗಿಡದ ಸೈಕಾಲಜಿ ಏನಿದೆ ಅಂದ್ರೆ ನೀವು ತಿಂಗಳಿಗೆ ನೀರು ಹಾಕಿ ಅದು ಕರೆಕ್ಟ್ 30 ದಿವಸಕ್ಕೆ ಹಾಕುದು. ಅದು 15% ಇರ್ತದೆ. ಲಘು ಹಾಕಿದ್ರೆ ಸಿಕ್ಕು ಶಾಪ್ ಕೊಡೋದಿಲ್ಲ. ಆದ್ರೆ ನೀವು ಕಲಾ ಮಾಡ್ಕೊಂಡು ಹೋದ್ರೆ ಆ ತೆಂಗಿನ ಕೈಲಾಗ. ತೆಂಗಿನ ಬಹಳ ಸೆನ್ಸಿಟಿವ್ ಇರ್ತಾರೆ. ಈ ಮೊದಲು ಅವ್ರು ಕ್ಲಾಸ್ ತೆಂಗಿನ ಮಾಡ್ತಾರೆ ಇಷ್ಟಾಗಬಾರ್ದು, ಆ ಗಿಡಕ್ಕೆ ತ್ರಾಸ ಆಗಬಾರ್ದು. ನಾವು ನೋಡ್ತೀವಿ ಮತ್ತು ಅದಕ್ಕೆ ಸಂಗೀತ ಬೇಕಾಗ್ತದೆ, ಶಬ್ದದ ಗಾತ್ರ ಬೇಕು. ಶಾಲೆಯಾಗಿನ ಗಿಡ ನೋಡಿ ಎಷ್ಟು ನಾವು ಕಾಯಿ ತುಂಬಿರ್ತಾವ. ಹೊಲದಾಗಿನ ಗಿಡಕ್ಕೆ ನಾವು ಭಾಳ ಪರಿಶ್ರಮ ಪಡ್ಬೇಕಾಗ್ತದೆ. ನೀವು ಹೊಲದಾಗ ಒಂದು 4 ಗಿಡ ಸ್ಪೀಕರ್ ಹಚ್ಚಿ ಒಂದು ಹಾಡು ಹಾಕ್ರಿ, ಆ ಗಿಡ ಅಗ್ದಿ ಕುಂದಿರ್ತಿರ್ತಾವ. ತಿರ್ಕೋ ಹೆಂಗೋ ಹಂಗೆ ಏನದಂದ್ರೆ ಭಗವಂತನು ಸಹಿತ ನಾವು ಪ್ರತಿಷ್ಠಾಪನೆ ಮಾಡಿದ್ವಿ ಅಂದ್ರೆ ಅದು ಸೆನ್ಸೇಷನ್ ಜಾಗೃತ. ಪ್ರಾಣ ಜೀವಂತ ಪ್ರಾಣ ಬರ್ತದೆ, ಭಾವನಾ ಬರ್ತದೆ, ಪ್ರೇಮ ಬರ್ತದೆ. ಎಷ್ಟೋ ಕಡೆಗೆ ನಾವು ಒಂದು ಸಾಲ ತಂದು ಬೆಳೆಯೋದನ್ನು ವೆಂಕಟಾಪುರದಲ್ಲಿ ಮುಂಚೆ ಅದನ್ನ ತೆಂಗಿನಕಾಯಿ ಹೊಡಿತಿದ್ರು. ಅದೀಗ ಲಕ್ಷ್ಮಿ ಆಗ್ಯಾವ. ಆ ವೆಂಕಟಪ್ಪನ ಸಹಿತ ಬರೀ ಒಂದು ಕಲ್ಲಿದ್ದ. ಈಗ ಅವನ ಮೂರ್ತಿ ಮೂಡೇದು, ಅದಕ್ಕೆ ಹಾಲು ಹಾಕುವ ಹಂಗಾಗ್ಯದ, ವಸ್ತ್ರ ಕೊಡಿಸುವಂಗ. ನಾವಿಲ್ಲಿ ಗಣಪತಿ ಗುಡಿ ಕಟ್ಸೋ ಮುಂದ ಗರ್ವದಿಂದ ತಂದ್ವಿ. ನರೇಂದ್ರ ಕೆರೆಯೊಳಗೆ ಬಿದ್ದ ಗಣಪತಿ 100 ವರ್ಷದ ಹಿಂದೆ ಸಿಕ್ಕು. ಅಲ್ಲಿ ಒಬ್ಬರು ಮನೆಯಾಗಿತ್ತು. ಅವ್ರ ಮನೆ ಮಾಡ್ತೀವಿ, ಮುಸಲ್ಮಾನ ಓಡ್ತಿರ್ತಾರ, ಪಾಪ ಅವರು ನಮ್ಗೆ ಹೇಳ್ತಿರ್ತಾರ ಆ ಗಣಪತಿ ಮೂರ್ತಿ ನೀವು ತಗೊಂಡು ಹೋಗುದು ಅಂತ. ಮುಂದೆ ನಾವು ತಗೊಂಡು ಹೋಗ್ಬೇಕಾದ್ರೆ ದೊಡ್ಡ ಮೂರ್ತಿ ಅಲ್ಲ, ಎಲ್ಲಿ ಗೊತ್ತಾಗುತ್ತ ನೀವು ತಗೊಂಡು ಆಯ್ತು ನಾವು ತಗೊಂಡು ಬಂದ್ವಿ. ಬರುವುದು ನಮ್ಮ ಮಗದ ಒಂದು ಹನುಮತ್ತು. ಆ ಹನುಮತ್ತು ಅದೇ ಜರಿ ಇತ್ತು ಅದ್ರ ಮೇಲೆ. ಅದನ್ನು ತಗೊಂಡ್ಬಂದ್ವಿ. ಏನು ಅಂತಂದ್ರೆ ಮಕ್ಕಳ ಗಣಪತಿ ಗುಡಿ ಕಟ್ಸಿದ್ವಿ. ಇತ್ತಾಗ ಸ್ವಯಂಭೂ ಮಾರುತಿ ಅವನಿಗೆ ಒಂದು ಕೆಳಗೆ ನರಮನೆಯಾಗಿ ಗುಡಿ ಕಟ್ಟಿಸಿ ನಾನು ರಾಮದೇವ್ ಅದನ್ನ ನೀವು ಶಿಖರ ಕಟ್ಟಿಸ್ಬೇಕು. ಅವಾಗ ಬರೇ ಗಲಿ ಇದ್ದದ್ದು. ನಮ್ಮ ತಂದೆ ತಾಯಿ ಇದೇ ಇದ್ದಾಗ ಅವ್ರ ಕಡೆಗೆ ಇಟ್ಟಿದ್ದ ಒಂದ್ಕಡೆ ಮಾಡಿದಾಗ ಅವ್ರ ದಿನ ಪೂಜೆ ಮಾಡ್ತೀವಿ. ಪೂಜೆ ಮಾಡ್ಕೋತ ಅದು ಹೆಂಗೆ ಬೆಳೆದದಂದ್ರೆ ಈಗ ನಾವು ಆ ಮಾರುತಿ ಕವಚ ಹಾಕ್ತೀವಿ. ಕಲ್ಲದ್ದು ಚೈತನ್ಯದ ಇದು ಅದು ಸುಪ್ತ ಇರ್ತದೆ. ಜಡವಸ್ತುಗಳಲ್ಲಿ ಚೈತನ್ಯ ಏನೋ ಸುಪ್ತ. ಅದು ನಾವು ಹಿಂಗೆಲ್ಲ ಮಂತ್ರಗಳಿಂದ ಹೋಮ ಹವನಗಳಿಂದ ಜಾಗೃತ ಮಾಡಿದ್ವಿ ಅಂದ್ರೆ ಅದರೊಳಗಿನ ಚೈತನ್ಯ ಪ್ರವೇಶ ಆಗ್ಲಿಕ್ಕೆ ನಮ್ಮ ಭಾವನಾನುಸಾರವಾಗಿ. ಅರ್ಥಾತ್ ಏನು ಅಂದ್ರೆ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ. ಅರ್ಚಕರ ಪ್ರಭಾವದ ಪೂಜೆ ಮಾಡೋದು, ಉಪಚಾರ ಮಾಡೋರ ಪ್ರಭಾವದಿಂದ ಒಂದು ಸಾಲ ಕಲ್ಲೂ ಶಂಕರ ಆಗಿಬಿಡ್ತದೆ. ಹೆಂಗೋ ಹಂಗೆ ನಮ್ಗಾಗಿ ನಮಗೆ ಬಹಳ ಸಂತೋಷ ಆಯಿತು. ದೇವಸ್ಥಾನ ಊರಲ್ಲಿ ದೇವಸ್ಥಾನ ಆಗುವುದರಿಂದಲೇ ಊರ ಸಮೃದ್ಧವಾಗಿ ಮಳೆ ಬೆಳೆ ಇತ್ಯಾದಿಗಳಿಂದ ರೋಗ ರುಜಿನಗಳು ಬರಂಗಿಲ್ಲ. ಊರಲ್ಲಿ ಆ ದೇವಿಯ ಕೃಪಾ ಇರ್ತದೆ. ಆದ್ರೂ ನಾವು ಈ ನ್ಯಾಯ ಬಂದು ದರ್ಶನ ಮಾಡಿ ಪ್ರಾರ್ಥನಾ ಮಾಡಿಕೊಂಡು ಹೋಗ್ತಾ ಇದ್ವಿ ಅಂದ್ರೆ ಆ ದೇವಿಯ ಆಶೀರ್ವಾದ ನಮಗೆಲ್ಲರೂ ಇಷ್ಟೊಂದು ನೀವೆಲ್ಲ ಕಷ್ಟಪಟ್ಟು ಖರ್ಚು ಮಾಡಿ ಪರಿಶ್ರಮ ಪಟ್ಟು ಮಾಡಿದ್ವಿ ಅಂದ್ರ ಬಳಕ ಆ ದೇವಿ ನಿಮ್ಮನ್ನೆಲ್ಲರೂ ಅನುಗ್ರಹಿಸ್ತಾರೆ. ಆ ಜಗನ್ಮಾತೆಯ ಚರಣಗಳಲ್ಲಿ ನಾವು ಪ್ರಾರ್ಥನೆ ಮಾಡೋದೇನು ಅಂದ್ರೆ ನಮ್ಗೆ ಅವರೆಲ್ಲರಿಗೂ ಆಕಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಲಿ. ಅದೇ ರೀತಿಯಾಗಿ ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನ ಭಕ್ತಿ ಕೊಡಲಿ, ನಾಮಸ್ಮರಣೆಯಲ್ಲಿ ಪ್ರೇಮ ಕೊಡಲಿ, ಹಾಗೂ ಸದ್ಗುರುಗಳಲ್ಲಿ ಅನನ್ಯವಾದ ನಿಷ್ಠಾ ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಇವೆಲ್ಲರೂ ಇಷ್ಟೊಂದು ಪ್ರೇಮದಿಂದ ಪ್ರೀತಿಯಿಂದ ಬಂದ್ರಿ, ಕೂತ್ರಿ, ಕೇಳಿದ್ರಿ. ಅಲ್ಲಿ ಬಂದಾಗ ನಮ್ಮನ್ನು ಕೇಳು ಮುಂದೆ 8ಕ್ಕೆ ಒಂದು ಮುಹೂರ್ತದ್ರೆ 11ಕ್ಕೆ ಒಂದು ಮುಹೂರ್ತಂದ್ರೆ ನಾವೇ ಹೇಳಿದ್ವಿ. ಇವರು ಅಂದ್ರೆ ಏನು ಅಂದ್ರೆ 11ಕ್ಕೆ ಅದೆಲ್ಲರೂ ಬರ್ಲಿಕ್ಕೆ ಅನುಕೂಲ ಆಗ್ತದ್ರಿ. 4 ಮಂದಿ ಬಂದು ಚಂದ ಒಂದು ನಾವು 8 ಗಂಟೆಗೆ ಬಂದಿದ್ರೆ ಪಾಪ ನೀವೆಲ್ಲ ನಿನ್ನ ಮನೆಯೊಳಗೆ ಸ್ನಾನ ಮಾಡ್ಕೊತಿರ್ತಿದ್ರಿ. ಅದನ್ನ ನಾವು 4 ಮಂದಿ ಅಂತ ಸ್ಥಾಪನೆ ಮಾಡಿ ಹೋಗ್ಬೇಕಾಗ್ತಿತ್ತು. ಇಷ್ಟೆಲ್ಲರೂ ನೀವು ಸೇರಿ ಅನುಕೂಲಲ್ಲಿ ಇದ್ರಾಗ ನಾವು ಬಹಳ ಸಂತೋಷ ಆಯಿತು. ನೀವು ಎಷ್ಟ ಗುಡಿ ಕಟ್ಟಿಸ್ರಿ ಕಳಸಾರಗಳನ್ನು ನಾವು ಮಾಡಿಕೊಡ್ತೀವಿ. ನಾವೇ ಕಳಸ ತಂದು ಮಾಡಿಕೊಡ್ತೀವಿ. ಗುಡಿ ತಯಾರಾದ್ರು ನಮ್ಮ ಕಾಲ ತಯಾರಾಗ್ತಿತ್ತು. ಎಲ್ಲರೂ ಮಾಡಿದ್ರು ಕೇಳಿ ನಾವು ಮಾತ್ರ ಇನ್ನೊಂದು ಕಡೆಗೆ ಎಲ್ಲೋ ಪ್ರತಿಷ್ಠಾಪನೆ ಅಂತಿದ್ದಾರೆ. ಬರ್ತಾ ಇಲ್ಲ
ಈಗ ಮೂರನೇ ಪ್ರತಿಷ್ಠಾಪನೆ ಎಲ್ಲರೂ ಗುರುಗಳ ಜೊತೆನೆ ಮತ್ತೆ ಕೊಡಬೇಕು.